ನಮಸ್ತೆ, ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬಾಲಕಿ ಮೇಲೆ ಬರ್ಬರವಾಗಿ ಹತ್ಯೆ ಮಾಡಿರುವ ಪ್ರಕರಣ ಜನರ ಮನಸ್ಸಿಗೆ ತುಂಬಾ ಘಾಸಿಗೊಳಿಸಿದೆ. ಈ ರೀತಿ ಪ್ರಕರಣ ನಡೀಬಾರದಿತ್ತು. ಬಾಲಕಿಯ ತಂದೆ ತಾಯಿ ಅತ್ಯಂತ ಬಡ ಕುಟುಂಬದವರು. ಈ ರೀತಿ ಬಾಲಕಿ ಮೇಲೆ ನಡೆಸಿರುವ ಕೃತ್ಯ ಅತ್ಯಂತ ರಾಕ್ಷಸಿ ಕೃತ್ಯ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಜೊತೆಗೂ ಸಹ ನಾನು ಮಾತನಾಡಿದ್ದೀನಿ. ಪೊಲೀಸರು ಈ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಂಡಿದ್ದಾರೆ. ಈ ರೀತಿ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ನ್ಯಾಯ ಕೊಡಿಸಿರುವುದು ಅತ್ಯಂತ ಶ್ಲಾಘನೀಯ. ಮಹಿಳಾ ಪಿಎಸ್ಐ ಕಾರ್ಯಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ನಡೀತಾ ಇವೆ. ಆದರೆ ಇತ್ತೀಚೆಗೆ ಗೃಹ ಸಚಿವರು ಇಂತಹ ಪ್ರಕರಣಗಳ ವಿಚಾರದಲ್ಲಿ ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿದ್ರು. ಇಂತಹ ಹೇಳಿಕೆ ಕೊಡುವುದು ಒಬ್ಬ ಗೃಹ ಮಂತ್ರಿಗೆ ಶೋಭೆ ತರುವಂತದ್ದಲ್ಲ. ನಗರದ ಪ್ರದೇಶಗಳಲ್ಲಿ ಗಾಂಜಾ ಸೇವನೆ, ಗಾಂಜಾ ಮಾರಾಟ ಯಥೇಚ್ಛವಾಗಿ ನಡೀತಾ ಇದೆ. ದೇಶದಲ್ಲಿ ಜನತೆಯ ಮನಸ್ಸನ್ನು ಭಾಳಷ್ಟು ಕುಲುಷಿದಾಗಿದೆ, ಎಲ್ಲರಿಗೂ ವೇದನೆ ಆಗಿದೆ. ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಆ ಪಾಪ ಅವ್ರು ಬಡವರು ಇದ್ದಾರೆ. ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ, ತಂದೆನೂ ಪೇಂಟಿಂಗ್ ಎಲ್ಲ ಮಾಡ್ಕೊತಿದ್ದಂಥ ವ್ಯಕ್ತಿ. ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲೇನು ಕಾಂಪೌಂಡ್ ವಾಲ್ದಲ್ಲಿ ಆ ಹುಡುಗಿ ಅಲ್ಲಿ ಆಟ ಆಡ್ತಿದ್ಲು. ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಬರವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ, ಬಹುಶಃ ಇದು ರಾಕ್ಷಸಿ ಕೃತಿ ಅಂತ ನಾನು ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಇವತ್ತು ಅವತ್ತು ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ನಾನು ಇಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆಮೇಲೆ ಒಂದು ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿಕೊಂಡು ಆತ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅನ್ಪೂರ್ಣ ಅಂತ ಹೇಳಿ ಒಬ್ಬ PSI ಭಾಳ ಒಂದು ಒಳ್ಳೆಯ ರೀತಿಯಿಂದ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು, ಇನ್ನು ಕಾಲಿಗೆ ಗುಂಡು ಹಾಕಿದ್ದು, ಆಮೇಲೆ ಮುಂದೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಬೆನ್ನಿಗೂ ಗುಂಡು ಹಾಕಿದಾಗ ಆತ ಏನು ಮರಳಪತ್ತ ಬಹುಶಃ ಇವತ್ತೇನು